ಭಾರತದಲ್ಲಿ ಈಗ 44 ಮ್ಯೂಚುವಲ್ ಫಂಡ್ ಕಂಪನಿಗಳಿವೆ. ಈ ಎಲ್ಲ ಕಂಪನಿಗಳು ಕೂಡಿಬಿಟ್ಟು ನಮಗೆ ಆಫರ್ ಮಾಡುವಂಥ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಗಳ ಸಂಖ್ಯೆ 1600ರಿಂದ 1700. ಆದರೆ ಆ್ಯಸ್ ಎನ್ ಇನ್ವೆಸ್ಟರು ನನಗೆ ಬೇಕಾಗಿರುವಂಥದ್ದು 5ರಿಂದ 6 ಫಂಡ್ಗಳು. ಹಾಗಾದರೆ ಈ 1600 ಅಥವಾ 1700 ಫಂಡ್ಗಳಿಂದ ನನಗೆ ಬೇಕಾಗುವಂಥ 5ರಿಂದ 6 ಫಂಡ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಬೋದು? ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದ ಹಾಗೆ ಭಾರತದಲ್ಲಿ 44 ಕಂಪನಿಗಳಿವೆ. ಈ ಎಲ್ಲ ಕಂಪನಿಗಳು ಕೂಡಿಬಿಟ್ಟು ನಮಗೆ ಆಫರ್ ಮಾಡ್ತಾ ಇರುವಂಥ ಫಂಡ್ಗಳ ಸಂಖ್ಯೆ 1600ರಿಂದ 1700. ಇದರಲ್ಲಿ ಆ್ಯಸ್ ಎನ್ ಇನ್ವೆಸ್ಟರ್ ನಾನು ಚೂಸ್ ಮಾಡಬೇಕಾಗಿರೋದು 5ರಿಂದ 6. ಸೊ ಇದು ತುಂಬ ಕಠಿಣ ಕೆಲಸ ಅಲ್ಲ. 1600ರಿಂದ 5ರಿಂದ 6 ಫಂಡ್ಗಳನ್ನು ಚೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೀರೀಸಿನ ಮುಖಾಂತರ ನಾನು ನಿಮಗೆ ಏನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ನೀವೇ ಹೇಗೆ ಮ್ಯೂಚುವಲ್ ಫಂಡ್ಗಳನ್ನು ನಿಮಗೆ ಅನುಗುಣಕ್ಕಾಗಿ ಅಥವಾ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಿಲೆಕ್ಟ್ ಮಾಡ್ಬೋದು ಅಥವಾ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದು ನಾನು ಏನು ಕ್ಲಾರಿಟಿ ಕೊಡ್ಬೇಕಂದ್ರೆ, ಈ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋದು ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋದು ಸಿಂಪಲ್ ಸ್ಟ್ರಾಟಜಿ. ಬಟ್ ಏನಾಗುತ್ತಂದರೆ, ಎಲ್ಲರೂ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಂಟೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅಥವಾ ನಾವು ಏನು ಮಾಡ್ತೀವಿ ಅಂದರೆ, ಬ್ಲೈಂಡ್ ಆಗಿ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ಯಾರೋ ಹೇಳಿದ್ರು ಅಂತ ಹೂಡಿಕೆ ಮಾಡ್ತೀವಿ. ಹೂಡಿಕೆ ಮಾಡ್ಕೊಂಡ್ಬಿಟ್ಟು ಆ ನಂತರ ತಪ್ಪು ದಾರಿಗೆ ಬೀಳ್ತೀವಿ. ಸೊ ಅದಕ್ಕೋಸ್ಕರ ಈ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, 1600ರಿಂದ 1700 ಫಂಡ್ಗಳಿವೆಯಲ್ಲ, ಈ ಎಲ್ಲ ಫಂಡ್ಗಳು ಬೇರೆ ಬೇರೆ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸಿಗೆ ಕ್ಯಾಟರ್ ಮಾಡುವಂಥ ಒಂದು ಪ್ರಾಡಕ್ಟ್ಗಳು. ಅಂದರೆ ಒಂದೊಂದು ಪ್ರಾಡಕ್ಟು ಕೂಡ ಒಬ್ಬೊಬ್ಬರಿಗೆ ಸೂಟಬಲ್ ಆಗುವಂಥ ಪ್ರಾಡಕ್ಟ್ ಇವೆ. ಈ 1600 ಅಥವಾ 1700 ಫಂಡ್ಗಳಲ್ಲಿ ಯಾವುದೇ ಒಂದು ಪ್ರಾಡಕ್ಟು ಈ ಥರ ಇಲ್ಲ. ಅಂದರೆ ನಾನು ಈ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಇಟ್ ವಿಲ್ ಫುಲ್ಫಿಲ್ ಆಲ್ ಮೈ ರಿಕ್ವೈರ್ಮೆಂಟ್ ಅನ್ನುವಂಥ ಯಾವುದೇ ಒಂದು ಫಂಡ್ ಇಲ್ಲ. ಎಲ್ಲ ಫಂಡು ಅಥವಾ ಎಲ್ಲ ಫಂಡ್ ಕ್ಯಾಟಗರಿಗಳಿಗೆ ಅದರದೇ ಆದಂಥ ರಿಕ್ವೈರ್ಮೆಂಟು, ಉದ್ದೇಶ, ರಿಸ್ಕು ಮತ್ತು ಯಾರು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಈ ಬಹಳಷ್ಟು ಅಂಶಗಳನ್ನು ಮರೆತು ಬಿಟ್ಟು ರಿಟರ್ನ್ ಹಿಂದೆ ಬಿದ್ದುಬಿಟ್ಟು ಅಥವಾ ಯಾರೋ ಹೇಳಿದ್ದಾರೆ ಅಂದ್ಬಿಟ್ಟು ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಆಫ್ ಚೂಸಿಂಗ್ ದ ಮ್ಯೂಚುವಲ್ ಫಂಡ್ ಅಂದರೆ, ನೀವು ಯಾಕೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಈ ಕ್ಲಾರಿಟಿ ಬರ್ಬೇಕಂದ್ರೆ ಯು ಹ್ಯಾವ್ ಟು ಡಿಫೈನ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ಫೈನಾನ್ಷಿಯಲ್ ಗೋಲ್ಸ್ ಅಂದರೆ ಇಟ್ ಮೇ ಬಿ ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮಕ್ಕಳ ಮ್ಯಾರೇಜ್ ಆಗಿರ್ಬೋದು, ನೀವು ಹೊಸ ಮನೆ ತೊಗೊಳ್ಳೋದಿರ್ಬೋದು, ಕಾರ್ ತೊಗೊಳ್ಳೋದಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಇರ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಇರ್ಬೋದು. ಸೊ ಈ ಥರ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳನ್ನು ನೀವು ಡಿಫೈನ್ ಮಾಡಿದಾಗ ನಿಮಗೆ ಇನ್ನೆರಡು ಥಿಂಗ್ಸ್ ಕ್ಲಿಯರ್ ಆಗುತ್ತೆ. ಒಂದನೇದು ಅಂದರೆ, ಈ ಗೋಲ್ ಇನ್ನೂ ಎಷ್ಟು ದೂರ ಇದೆ ನನಗೆ, ನಂತರ ಈ ಗೋಲ್ಗೆ ನಾನು ಸ್ಪೆಂಡ್ ಮಾಡಬೇಕಾದ ಹಣ ಎಷ್ಟು. ಸೊ ಬಿಫೋರ್ ಇನ್ವೆಸ್ಟಿಂಗ್ ಆರ್ ಎಲ್ಸ್ ಬಿಫೋರ್ ಚೂಸಿಂಗ್ ಎ ಪ್ರಾಡಕ್ಟ್ ಯು ಮಸ್ಟ್ ಹ್ಯಾವ್ ಎ ಕ್ಲಾರಿಟಿ ಅಬೌಟ್ ದೀಸ್ 3 ಸ್ಟೆಪ್ಸ್. ಒಂದನೇದ್ದು ಡೆಫಿನಿಷನ್ ಆಫ್ ಎ ಗೋಲು, ಎರಡನೇದ್ದು ಎಷ್ಟು ದೂರ ಇದೆ, ಮೂರನೇದ್ದು ಇದಕ್ಕೆ ಬೇಕಾಗುವಂಥ ಹಣ ಎಷ್ಟು. ಈ 3 ಅಂಶ ಕ್ಲಿಯರ್ ಇದ್ದಾಗ ಮಾತ್ರ ನೀವು ಫಂಡ್ಗಳನ್ನು ಚೂಸ್ ಮಾಡಲಿಕ್ಕೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ಲಾರಿಟಿ ಸಿಗುತ್ತೆ. ಒಬ್ರಿಗೆ ಒಂದಿಷ್ಟು ಜನ ಕೇಳ್ಬೋದು, ನನಗೆ ಯಾವುದೇ ಗೋಲೇ ಇಲ್ಲ ಅಂದ್ಬಿಟ್ಟು. ಫೈನ್, ಗೋಲೇ ಇಲ್ಲ ಅಂದರೂ ಕೂಡ ಈಗ ನಾವು ಹುಟ್ಟಿದ್ದೀವಿ ಅಂದ ತಕ್ಷಣ ರಿಟೈರ್ಮೆಂಟ್ ಅಂತರೂ ಶ್ಯೂರಾ. ಸೊ ರಿಟೈರ್ಮೆಂಟ್ ಗೋಲ್ ಮೇ ಬಿ ಒನ್ ಟೈಪ್ ಆಫ್ ಅ ಗೋಲ್. ಅದೇ ಥರ ನೀವೇನಾದರೂ ಮ್ಯಾರೇಜ್ ಆಗಿದ್ದರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಎಜುಕೇಷನ್, ಮಕ್ಕಳ ಮ್ಯಾರೇಜ್ ಒಂದು ಗೋಲ್, ಅಥವಾ ನಿಮ್ಮ ಮನೆ ತಗೊಳ್ಳೋದೊಂದು ಗೋಲ್. ಇದು ಯಾವುದೂ ಗೋಲ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಿಮ್ಗೊಂದು ಕ್ಲಾರಿಟಿ ಇರಬೇಕು. ನಾನು ಇಷ್ಟು ದಿನ ಈ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಈ ಇನ್ವೆಸ್ಟ್ಮೆಂಟಿಂದ ನಾನು ದುಡ್ಡು ತಕ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ನಾನು ಕ್ಲಾರಿಟಿ ಇಲ್ಲ, ಜಸ್ಟ್ ನಾನು ರಿಟರ್ನ್ ನೋಡಿಬಿಟ್ಟು ನಾನು ಹೂಡಿಕೆ ಮಾಡ್ತೀನಿ ಅಂದರೆ ಇಟ್ ಈಸ್ ಲೈಕ್ ಶೂಟಿಂಗ್ ದ ಗನ್ ಇನ್ ದ ಏರ್. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಇಟ್ ಈಸ್ ಅ ಕೈಂಡ್ ಆಫ್ ಅ ಡೈರೆಕ್ಷನ್ಲೆಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಸ್ಟ್ರೆಸ್ ಎದಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಸ್ಟೆಪ್ ಆಫ್ ಚೂಸಿಂಗ್ ದ ಮ್ಯೂಚುವಲ್ ಫಂಡ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಡಿಫೈನ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ನಿಮ್ಮ ಗೋಲನ್ನು ಡಿಫೈನ್ ಮಾಡಲಾರ್ದೆ ನೀವೇನಾದರೂ ಹೂಡಿಕೆ ಮಾಡಿದ್ರೆ ರಾಂಗ್ ಇನ್ವೆಸ್ಟ್ಮೆಂಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಡಿಫೈನ್ ಮಾಡಿದ ನಂತರ ಟೈಮ್ ಹಾರಿಜನ್ ಕ್ಲಾರಿಟಿ ಸಿಗುತ್ತೆ. ಆ ಟೈಮ್ ಹಾರಿಜನ್ ಕ್ಲಾರಿಟಿ ಸಿಕ್ಕ ನಂತರ ಎಷ್ಟು ದುಡ್ಡು ಬೇಕಾಗುತ್ತೆ ಇವತ್ತಿನ ಟರ್ಮ್ಸಲ್ಲಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಸೊ ಈ 3 ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ನಾನು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.